ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಬಹಳ ಮುಖ್ಯವಾದಂತಹ ವಿಚಾರವನ್ನು ಸುಪ್ರೀಂ ಕೋರ್ಟಿನಿಂದ ಬಂದಂತಹ ಒಂದು ಕಟ್ಟಾಜ್ಞೆ, ಅಂದರೆ ರಾಜಾಜ್ಞೆ ಅಂತಲೇ ಕರೀಬಹುದು. ಎಲ್ಲರೂ ಪಾಲಿಸಲೇಬೇಕಾದಂತಹ ಒಂದು ಕಟ್ಟಾಜ್ಞೆಯನ್ನು ಈ ಒಂದು ಡೆವಲಪರ್ಸ್ಗಳಿಗೆ, ಬಿಲ್ಡರ್ಸ್ಗಳಿಗೆ, ಸ್ವತ್ತನ್ನು, ಪ್ರಾಪರ್ಟಿಯನ್ನು, ಆಸ್ತಿಯನ್ನು ಖರೀದಿಸುವಂತಹವರಿಗೆ, ಮಾರಾಟ ಮಾಡುವಂತಹವರಿಗೆ ಕಟ್ಟಾಜ್ಞೆಯನ್ನು ನೀಡಲಾಗಿದೆ. ಇದನ್ನು ಎಲ್ಲರೂ ಪಾಲಿಸಲೇಬೇಕು. ಪಾಲಿಸದೆ ಹೋದರೆ ಶಿಕ್ಷೆ ಅನುಭವಿಸಲು ಸಿದ್ಧರಾಗಿ ಎಂಬಂತೆ 12 ಮಾರ್ಗಸೂಚಿಗಳನ್ನು, ಅಂದರೆ 12 ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದೆ. ಇದು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ, ತಿಳಿದುಕೊಳ್ಳಲೇಬೇಕಾದದ್ದು ಮತ್ತು ಇತರರಿಗೂ ಕೂಡ ಶೇರ್ ಮಾಡಲೇಬೇಕಾದಂತಹ ವಿಡಿಯೋ ಆಗಿದೆ. ಸೊ ಏನದು 12 ಡೈರೆಕ್ಷನ್ಗಳನ್ನು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೇನೆ. ನೋಡಿ, ಈ ಅನಧಿಕೃತವಾದಂತಹ ಕಟ್ಟಡಗಳು, ಅಂದರೆ ಅನ್ಅಥರೈಸ್ಡ್ ಬಿಲ್ಡಿಂಗ್ಸ್, ಇಲ್ಲೀಗಲ್ ಬಿಲ್ಡಿಂಗ್ಸ್ಗಳು ಅಂತ ನಾವೇನು ಕರಿತೇವೆ, ಅಂದರೆ ಉದಾಹರಣೆಗೆ ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ, ಪ್ಲ್ಯಾನ್ ಅಪ್ರೂವಲ್ ಇರೋದಿಲ್ಲ, ಬಿಲ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ, ಅಥವಾ ಮಾಡ್ಕೊಂಡಿದ್ರು ಅದಕ್ಕೆ ವಿರುದ್ಧವಾದಂತಹ ಒಂದು ಕನ್ಸ್ಟ್ರಕ್ಷನ್ಗಳನ್ನು ಮಾಡಿಬಿಡ್ತಕ್ಕಂಥದ್ದು. ಉದಾಹರಣೆಗೆ 2 ಫ್ಲೋರ್ಗೆ ಪರ್ಮಿಷನ್ ತೊಗೊಂಡು 4 ಫ್ಲೋರ್ ಕಟ್ಬಿಡೋದು, 4 ಫ್ಲೋರ್ಗೆ ಪರ್ಮಿಷನ್ ತೊಗೊಂಡು 6 ಫ್ಲೋರ್ ಕಟ್ಬಿಡೋದು, ಹೀಗೆ ಮಾಡಿಬಿಡ್ತಾರೆ. ಕೆಲವೊಂದು ಕಡೆ ಕಾರ್ ಪಾರ್ಕಿಂಗ್ ಏರಿಯಾ, ಅಂದರೆ ಗ್ಯಾರೇಜ್ ಏರಿಯಾ ಅಂತ ನಾವು ಕರಿತೀವಿ, ಗ್ಯಾರೇಜ್ ಅಂತಲೂ ನಾವು ಕರಿತೇವೆ. ಸೊ ಆ ಏರಿಯಾಗಳನ್ನು ಕೂಡ ಮನೆಗಳನ್ನಾಗಿ ಕನ್ವರ್ಟ್ ಮಾಡಿಬಿಡೋದು, ದುಡ್ಡುಗಳನ್ನ ತೊಗೊಂಡ್ಬಿಡೋದು, ಈ ರೀತಿಯಾಗೆಲ್ಲ ನಡೀತಾ ಇತ್ತು. ಜನಗಳಿಂದ, ಸಾರ್ವಜನಿಕರಿಂದ ದುಡ್ಡು ವಸೂಲಿ ಮಾಡಿ ಅದನ್ನು ಬಿಲ್ಡಿಂಗ್ ಕಟ್ಟದೆ ಇನ್ನೆಲ್ಲೋ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿಕೊಂಡು ಜನಗಳಿಗೆ ಸುಮ್ಮನೆ ಡಿಲೇ ಮಾಡ್ತಾಯಿದ್ರು. ಇದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಈ ರೀತಿಯಾದಂತಹ ನಿಯಮಗಳು ಬರಬೇಕು. ಸುಪ್ರೀಂ ಕೋರ್ಟು ಕೂಡ ಇದನ್ನೆಲ್ಲ ನೋಡಬೇಕು, ಸುಮೋಟೋ ಕೇಸ್ ದಾಖಲು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ನಾನು ಹಳೆ ವಿಡಿಯೋದಲ್ಲಿ ಅದನ್ನು ನಾನು ಹೇಳಿದ್ದೆ. ಅದನ್ನು ಲಾಸ್ಟಲ್ಲಿ ರೆಕಮೆಂಡೇಷನ್ ವಿಡಿಯೋ ಆಗಿ ಕೂಡ ಹಾಕಿರ್ತೇನೆ, ತಾವು ನೋಡ್ಬೋದು. ಏನು ಸಂತೋಷ ಅಂದರೆ, ನಾ ಅಲ್ಲಿ ಹೇಳಿದಂತಹ, ರೈಸ್ ಮಾಡಿದಂತಹ ವಿಚಾರಗಳೆಲ್ಲ ಸುಪ್ರೀಂ ಕೋರ್ಟ್ ಈಗ ಡೈರೆಕ್ಷನ್ ಕೊಟ್ಟಿರುವುದು ಕಟ್ಟಾಜ್ಞೆಯ ರೂಪದಲ್ಲಿ ನನಗೂ ಸಂತೋಷ ತಂದಿದೆ. ಯಾಕೆಂದರೆ ನನ್ನ ಈ ಒಂದು ಚಾನಲಿನ ಉದ್ದೇಶ ಕಾನೂನು ಪಾಲನೆ ಮಾಡಬೇಕು, ಜನಗಳಿಗೆ ಕಾನೂನಿನಿಂದ ಭದ್ರತೆ ಸಿಗಬೇಕು, ಸಮಸ್ಯೆಗಳು ಸಿಲುಕದಂತೆ ವ್ಯವಹರಿಸಬೇಕು ಅನ್ನೋದೇ ಆಗಿದೆ. ಆದ್ದರಿಂದ ಈ ಒಂದು ಕಟ್ಟಾಜ್ಞೆಗಳು ನನಗೆ ಖುಷಿ ಕೊಟ್ಟಿದೆ. ವೈಯಕ್ತಿಕವಾಗಿ ಸಾರ್ವಜನಿಕರು ಇದನ್ನು ತಿಳಿತಾ ಹೋಗಿ. ಮೊದಲನೇದಾಗಿ ಏನು ಕೊಟ್ಟಿದೆ ಅಂತ ಹೇಳಿದರೆ, ಈ ಒಂದು ಕಟ್ಟಡಗಳ ನಕ್ಷೆ ಅನುಮೋದನೆಗೂ ಮುನ್ನ ಬಿಲ್ಡರ್ ಮಾಲೀಕರ ಕಡೆಯಿಂದ ಸಂಬಂಧಿಸಿದಂತಹ ಒಂದು ಪ್ರಾಧಿಕಾರದಿಂದ ಪೂರ್ಣಗೊಂಡ ಹಾಗೂ ಸ್ವಾಧೀನಾನುಭವ ಪ್ರಮಾಣ ಪತ್ರಗಳನ್ನು ಪಡೆಯಬೇಕು. ನಂತರವೇ ಅದರ ಮಾಲೀಕರಿಗೆ, ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುತ್ತೇನೆಂದು ಮುಚ್ಚಳಿಕೆ ಬರೆಯಿಸಿಕೊಳ್ಳಬೇಕು. ಅಂದ್ರೇನು? ಈ OCCC ಸರ್ಟಿಫಿಕೇಟು ಪಡೆದು ಬಿಲ್ಡಿಂಗನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ಅದು ವಾಸಕ್ಕೆ ಯೋಗ್ಯವಾಗಿದೆ ಅಂಥೇಳಿ ಸರ್ಟಿಫಿಕೇಟ್ ತೊಗೊಳಕ್ಕೆ ಮುಂಚೆ ನಾನು ಯಾರಿಗೂ ಕೂಡ ಇದನ್ನು ರಿಜಿಸ್ಟರ್ ಮಾಡಿಕೊಟ್ಬಿಡೋದು ಅಥವಾ ಪೊಸಿಷನ್ಗೆ ಬಿಟ್ಕೊಟ್ಬಿಡೋದು, ಸ್ವಾಧೀನಕ್ಕೆ ಬಿಟ್ಕೊಟ್ಬಿಡೋದನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕಾಗುತ್ತೆ. ಇದು ಮೊದಲನೆಯದಾದಂತಹ ಒಂದು ನಿಯಮ, ಬರೆದು ಕೊಡಲೇಬೇಕು. ಇದರಿಂದ ಎಷ್ಟು ಅನಾಹುತಗಳು ತಪ್ಪುತ್ತೆ. ಇನ್ನು ಎರಡನೇದೇನಪ್ಪ ಅಂತ ಹೇಳಿದರೆ, ಈ ಬಿಲ್ಡರು ಮತ್ತು ಡೆವಲಪರ್ಗಳು ಏನು ಈ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ನ ಮಾಡಿಸ್ಕೊಂಡಿರ್ತಾರಲ್ಲ, ಅದನ್ನು ಬಿಲ್ಡಿಂಗಿನ ಮುಂದೆ, ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇರ್ತಕ್ಕಂತಹ ಬಿಲ್ಡಿಂಗಿನ ಮುಂದೆ ಅದನ್ನು ಪ್ರದರ್ಶಿಸಿರಬೇಕು. ಅಂದರೆ ಒಂದು ದೊಡ್ಡದಾಗಿ ಒಂದು ಹೋರ್ಡಿಂಗು, ಬೋರ್ಡ್ ಹಾಕಿ ಅದರಲ್ಲಿ ಹಾಕಿರಬೇಕು. ಯಾಕಂತ ಹೇಳಿದ್ರೆ, ಎಷ್ಟೋ ಬಾರಿ ಹಲವಾರು ವರ್ಕಿಂಗ್ ಪ್ಲ್ಯಾನು, ಮಾಡಿಫೈಡ್ ಪ್ಲ್ಯಾನು, ರಿವೈಸ್ಡ್ ಪ್ಲ್ಯಾನು, ಅಪ್ರೂವ್ಡ್ ಪ್ಲ್ಯಾನು, ಈ ರೀತಿ ಹಲವಾರು ಪ್ಲ್ಯಾನ್ಗಳನ್ನ ಮಾಡಿ ಜನಗಳಿಗೆ ಸಮಸ್ಯೆಗಳು ಆಗ್ತಾಯಿತ್ತು. ಆದ್ದರಿಂದ ಯಾವುದು ಪ್ಲ್ಯಾನ್, ಎಕ್ಸಾಕ್ಟ್ ಪ್ಲ್ಯಾನ್ ಅಪ್ರೂವಲ್ ಆಗಿದೆ, ಅದರ ಪ್ರಕಾರ ಕನ್ಸ್ಟ್ರಕ್ಷನ್ ಆಗ್ತಿದೆಯಾ ಅಂತ ಪ್ರತಿಯೊಬ್ಬ ಗ್ರಾಹಕರು ಕೂಡ ನೋಡಿಕೊಳ್ಳಬಹುದಾಗಿದೆ. ಇದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಎರಡನೆಯದು ಪಾಯಿಂಟು, ಇದನ್ನು ಕೂಡ ಪಾಲಿಸಲೇಬೇಕು ಎಲ್ಲರೂ. ಇನ್ನು ಮೂರನೇದಾಗಿ, ಈ ಒಂದು ಪ್ಲ್ಯಾನ್ ಸಂಬಂಧಪಟ್ಟಂತೆ ಯಾರ್ಯಾರು ಇರ್ತಾರೆ, ಈ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅವರು ನಿಯಮಿತವಾಗಿ ಕಟ್ಟಡ ನಿರ್ಮಾಣ
ಮಾಡುವಂತಹ ಸ್ಥಳಕ್ಕೆ ಭೇಟಿ ನೀಡಿ ತಪಾಸಣೆ ನಡೆಸಿ ಇನ್ಸ್ಪೆಕ್ಷನ್ ಮಾಡಿ ನಿಯಮ ಪಾಲನೆ ಆಗುತ್ತಿದೆಯಾ, ಪ್ಲ್ಯಾನ್ ಪ್ರಕಾರ ಕಟ್ತಾ ಇದ್ದಾರಾ ಅಂಥೇಳಿ ಪರಿಶೀಲಿಸಬೇಕು. ಒಂದು ವೇಳೆ ಉಲ್ಲಂಘನೆ ಏನಾದರೂ ಕಂಡು ಬಂದಿದ್ದೆ ಆದರೆ ಅದನ್ನು ಸರಿಪಡಿಸುವವರೆಗೆ CC ಮತ್ತು OCಯನ್ನು ನೀಡಲೇಬಾರದು ಎಂಬುವಂತಹ ಕಟ್ಟಾಜ್ಞೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆಫೀಸರ್ಗಳು ಲಂಚಗಳನ್ನು ತಗೊಂಡು ಏನೋ ಲೈಸೆನ್ಸ್ಗಳನ್ನು ಕೊಟ್ಬಿಡೋದು, CC OC ಕೊಟ್ಬಿಡೋದು, ಕೂತ್ಕೊಂಬಿಟ್ಟು ಆಫೀಸಲ್ಲಿ AC ರೂಮಲ್ಲಿ, ಅದೆಲ್ಲ ಇನ್ನು ಮುಂದಕ್ಕೆ ನಡೆಯಲ್ಲ. ನೀವು ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ ಮೇಲೆ ಅದ್ರ ಪ್ರಕಾರ ಕಟ್ತಾ ಇದ್ದಾರೆ ಅಂಥೇಳಿ ನೀವು, ಇಟ್ ಈಸ್ ಯುವರ್ ಡ್ಯೂಟಿ ಟು ಇನ್ಸ್ಪೆಕ್ಟ್ ದ ಪ್ರಾಪರ್ಟಿ. ನಿಮ್ಮ ಕರ್ತವ್ಯ ಹೋಗಿ ನೀವು ವಿಸಿಟ್ ಮಾಡಬೇಕು, ಪಾಲಿಸ್ತಾ ಇದೆಯಾರಾ ಇಲ್ವಾ ನೋಡಬೇಕು. ಅದೇನಾದ್ರು ಡಿವಿಯೇಷನ್ ಆಗಿದ್ದರೆ ನೀವು OC ಕೊಡೋಂಗಿಲ್ಲ. ಇದು ಮೂರನೆಯದಾದಂತಹ ತೀರ್ಮಾನ ಆಗಿದೆ, ಕಟ್ಟಾಜ್ಞೆ ಆಗಿದೆ. ಇದೇನು ಇನ್ಸ್ಟ್ರಕ್ಷನ್ನು ಒಪಿನಿಯನ್ ಕೊಟ್ಟಿರೋದಲ್ಲ, ಇದು ಪದೇ ಪದೇ ಹೇಳ್ತಾ ಇದ್ದೀನಿ. ಕಟ್ಟಾಜ್ಞೆ ಅಂದ್ರೇನು, ಪಾಲಿಸಲೇಬೇಕು, ರಾಜಾಜ್ಞೆ ಇದ್ದ ಹಾಗೆ, ಇಲ್ಲದೇ ಇದ್ದರೆ ಶಿಕ್ಷೆ. ಇನ್ನು ಈ CC OC 4ನೇ ಪಾಯಿಂಟು, ಇನ್ನು CC OC ಸಲ್ಲಿಸಿದ ನಂತರವಷ್ಟೇ ವಿದ್ಯುತ್ತು, ನೀರು ಮತ್ತು ಒಳಚರಂಡಿ ಸಂಪರ್ಕ ಸೇರಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಅಂತಂದರೆ ಏನು, ಈ ಸರ್ಟಿಫಿಕೇಟು ಎಲ್ಲ ಯಾವಾಗ ಕೊಡಬೇಕು ಅಂದರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ಅಂದರೆ ಸಾರ್ವಜನಿಕರಿಗೆ ಇವರು ಭರವಸೆ ಕೊಟ್ಟಂತಹ ಎಲ್ಲ ಸೌಕರ್ಯಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿ ವಾಸಯೋಗ್ಯ ಮಾಡಿ ಸರ್ಟಿಫಿಕೇಟ್ ಪಡೆದ ಮೇಲೇ ಆ ಬಿಲ್ಡಿಂಗ್ಗಳಿಗೆ ಕರೆಂಟ್ ಆಗಲಿ, ನೀರಾಗಲಿ ಮತ್ತು ಡ್ರೈನೇಜ್ ಸಿಸ್ಟಮ್ದಾಗಲಿ ಇವರು ಪರ್ಮಿಷನ್ ಕೊಡಬೇಕು. ಏನಾದರೂ ಲಂಚಗಳನ್ನ ತಗೊಂಡು ಇನ್ನು ಮುಂದಕ್ಕೆ ಕೊಟ್ಟರೆ ಅಂತಹವರ ವಿರುದ್ಧವೂ ಕೂಡ ಕ್ರಮ ಇರುತ್ತೆ. ಸೊ ಇದನ್ನು ಕೂಡ ಹೇಳಲಾಗಿದೆ 4ನೇ ಪಾಯಿಂಟಲ್ಲಿ, ಒದಗಿಸಲೇಬೇಕು. ಇನ್ನು 4ನೇದಾಗಿ ಕಂಪ್ಲೀಷನ್ ಸರ್ಟಿಫಿಕೇಟ್ ನೀಡಿದ ನಂತರವೂ ನಕ್ಷೆಯನ್ನು ಉಲ್ಲಂಘನೆ ಮಾಡಿ ನಿರ್ಮಿಸಿರುವುದು ಕಂಡುಬಂದರೆ ಯಾವ ಅಧಿಕಾರಿ CC ನೀಡಿರುತ್ತಾರೋ ಅಂತಹವರ ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂಥವರ ವಿರುದ್ಧ. ಅಂದರೆ CC ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ, ನೀನು ಇನ್ಸ್ಪೆಕ್ಷನ್ ಮಾಡಬೇಕು, ಚೆಕ್ ಮಾಡಬೇಕು. ಅವರು CC ಪ್ರಕಾರ ಕಟ್ಟಿಲ್ಲ, ಅದನ್ನು ಉಲ್ಲಂಘಿಸಿದ್ದಾರೆ ಅಂತಂದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ನೋಡಿ ಎಷ್ಟು ಕಟ್ಟಾಜ್ಞೆಯನ್ನು ಮಾಡಲಾಗಿದೆ ಅನ್ನೋದನ್ನು ನೋಡಿ. ಇನ್ನು 6ನೇದಾಗಿ ಯಾವುದೇ ಅಕ್ರಮ ಕಟ್ಟಡಗಳಲ್ಲಿ ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸಲು ಯಾವುದೇ ಅನುಮತಿ ಲೈಸೆನ್ಸು ನೀಡಬಾರದು. ನೋಡಿ ಎಷ್ಟು ಉನ್ನತವಾದಂತಹ ಮಾರ್ಗಸೂಚಿ ಇದು. ಅಂದರೆ ಅನ್ಅಥರೈಸ್ಡ್ ಆಗಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ನಿರ್ಮಿತವಾದಂತಹ ಕಟ್ಟಡಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರ ವ್ಯವಹಾರ ವಾಣಿಜ್ಯ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ನೀವು ಲೈಸೆನ್ಸೇ ಕೊಡೋಂಗಿಲ್ಲ. ಅಂದರೆ ಲೈಸೆನ್ಸ್ ಕೊಡೋಕ್ಕೆ ಮುನ್ನ ಇದೆಲ್ಲವನ್ನು ಚೆಕ್ ಮಾಡ್ಕೋಬೇಕಾದಂತಹ ಪರಿಸ್ಥಿತಿ ಈಗ ಬಂದಿದೆ. ಸೊ ಇದನ್ನು ಕೂಡ ನೀವು ತಿಳಿದುಕೊಳ್ಳಲೇಬೇಕು. ಇನ್ನು ನೆಕ್ಸ್ಟು 7ನೇದಾಗಿ ಏನು, ಕಟ್ಟಡ ನಿರ್ಮಾಣ ವಲಯ ಯೋಜನೆಗೆ ಅನುಗುಣವಾಗಿ ಇರಬೇಕು. ಒಂದು ವೇಳೆ ಯೋಜನೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಅದು ನಿಯಮಬದ್ಧವಾಗಿಯೇ ಇರಬೇಕು. ಅಂದರೆ ಏನು, ಈ ಒಂದು 7ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ವಲಯ ಅಂದರೆ ರೆಸಿಡೆನ್ಷಿಯಲ್ ಝೋನ್, ಕಮರ್ಷಿಯಲ್ ಝೋನ್ ಈ ಥರ ಇರುತ್ತೆ. ಅಂದರೆ ಈಗ ನೋಡಿ ಗ್ರೀನ್ ಬೆಲ್ಟು, ಯೆಲ್ಲೋ ಬೆಲ್ಟು, ಈ ರೀತಿ ರೆಡ್ ಬೆಲ್ಟು ಈ ರೀತಿ ಆಗಿದೆ. ಯಾವ ವಲಯದಲ್ಲಿ ಯಾವ ಬಿಲ್ಡಿಂಗ್ಗಳನ್ನು ಮಾಡಲಿಕ್ಕೆ ಅನುಮೋದನೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಬೇಕಾಗತ್ತೆ. ಅಕಸ್ಮಾತ್ ಅದನ್ನು ಚೇಂಜ್ ಆಫ್ ಲ್ಯಾಂಡ್, ಚೇಂಜ್ ಆಫ್ ಝೋನ್ ಅಂತ ಕರಿತೀವಿ. ಆ ವಲಯವನ್ನು ನೀವು ಚೇಂಜ್ ಮಾಡ್ಕೋಬೇಕಾದ್ರೆ ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಅದು ಕೂಡ ದಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ಆಫ್ ಲಾ, ಅಂದರೆ ಕಾನೂನಿನ ಅನುಸಾರವಾಗಿಯೇ ಇರಬೇಕಾಗಿತ್ತು ಅಥವಾ ಇರಬೇಕು ಎಂಬುವುದು ಈ ಒಂದು 7ನೆಯ ಒಂದು ನಿಯಮ ಆಗಿದೆ. ಇನ್ನು 8ನೆಯ ನಿಯಮ ಏನು, ಅನಧಿಕೃತ ಕಟ್ಟಡಗಳ ನಿರ್ಮಾಣ ತಿಳಿದಿದ್ದರೂ ಅದರ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಶಿಸ್ತುಬದ್ಧ ಕ್ರಮವನ್ನು ಜರುಗಿಸುವುದು. ದುಡ್ಡು ತಗೊಂಡು ಲಂಚ ತಗೊಂಡು ಕೂತ್ಕೊಂಡ್ಬಿಟ್ರೆ ಆಗೋಗಲಿಲ್ಲ, ನಿನ್ನ ಲಿಮಿಟಲ್ಲಿ ಅನ್ಅಥರೈಸ್ಡ್ ಬಿಲ್ಡಿಂಗ್ ಆದರೆ ಅದಕ್ಕೆ ನೀನೇ ಹೊಣೆ. ಸೊ ನಿನ್ನ ಮೇಲೆ ಯಾಕೆ ಕ್ರಮ ತಗೋಬಾರ್ದು, ಮತ್ತು ಸರ್ಕಾರ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಇನ್ನು ಮುಂದೆ ಭ್ರಷ್ಟ ಲಂಚ ತೆಗೆದುಕೊಳ್ಳುವ ಅಧಿಕಾರಿಗಳೇ ಎಚ್ಚರಿಕೆಯಿಂದ ಇರಿ. ಇದು ಸುಪ್ರೀಂ ಕೋರ್ಟಿನ ಕಟ್ಟಾಜ್ಞೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈ 9ನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಬಿಲ್ಡರ್ ಮಾಲೀಕರು CC OC
ಲಿಲ್ಲವೆಂದು ಮೇಲ್ಮನವಿ ಸಲ್ಲಿಸಿದರೆ 90 ದಿನಗಳಲ್ಲಿ ನಿಯಮಾನುಸಾರ ವಿಲೇವಾರಿ ಮಾಡಬೇಕು. ನೋಡಿ, ಕೆಲವೊಮ್ಮೆ ಕೆಲವೊಮ್ಮೆ ಪ್ರಾಮಾಣಿಕ ಡೆವಲಪರ್ಸ್ ಬಿಲ್ಡರ್ಸ್ ಇದ್ದಾರೆ. ಸೊ ಉದಾಹರಣೆಗೆ ಎ ಕ್ಲಾಸ್ ಬಿಲ್ಡರ್ಸ್ಗಳು, ಅವರು ದೇ ವಾಂಟ್ ಟು ಗೋ ಅಕಾರ್ಡಿಂಗ್ ಟು ಬೈಲಾಸ್. ಬಟ್ ಆದರೆ ಈ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ, ಎಷ್ಟೇ ಸರಿಯಾಗಿದ್ದರೂ ಕೂಡ ನೀವು ಲಂಚ ಕೊಡಲಿಲ್ಲ ಅಂತ ಹೇಳಿದರೆ ಕಚೇರಿಗಳಿಗೆ ತಿರುಗಿಸೋದು, ಅಲಿಸೋದು, ಪ್ಲ್ಯಾನ್ ಅಪ್ರೂವಲ್ ಕೊಡದೇ ಇರೋದು, ಇದೆಲ್ಲ ಮಾಡ್ತಾರೆ. ಮತ್ತು ಸಣ್ಣ ಸಣ್ಣ ಪುಟ್ಟದನ್ನು ಕೂಡ ಬಂದು ಅಬ್ಜೆಕ್ಷನ್ ಹಾಕೋದು, ಇದೆಲ್ಲ ಮಾಡ್ತಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ಅದೆಲ್ಲ ಇಲ್ಲ. ಕಾನೂನು ಪ್ರಕಾರವಾಗಿ ನೀವು ಪಾಲನೆ ಮಾಡಿ. ಮತ್ತು ನಿಮಗೇನಾದರೂ ಅವ್ರು ಕೊಡಲಿಲ್ಲ ಅಂದರೆ ಮೇಲ್ಮನವಿ ನೀವೇನಾದ್ರು ಸಲ್ಲಿಸಿದರೆ 90 ದಿನಗಳ ಒಳಗೆ ಯಾಕೆ ಕೊಡ್ತಾ ಇಲ್ಲ, ಏನಕ್ಕೆ ಅನ್ನೋದನ್ನು ಅವರು ಹೇಳಿ ಹೌದು ಆ ಒಂದು ಫೈಲ್ ಕ್ಲೋಸ್ ಮಾಡಬೇಕಾಗತ್ತೆ. ಅನ್ವಾಂಟೆಡ್ ಆಗಿ ರೀಸನ್ನೇ ಇಲ್ಲದೆ ಡಿಲೇ ಮಾಡಿಕೊಂಡು ಹೋಗುವ ಹಾಗೆ ಇಲ್ಲ. ಸ್ಪಷ್ಟವಾದಂತಹ ಒಂದು ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟು ಈ ಒಂದು ಮುಖಾಂತರ ನೀಡಿದೆ. ಇನ್ನು 10ನೇ ಪಾಯಿಂಟ್ ಏನು, ಅನಧಿಕೃತ ಕಟ್ಟಡಗಳ ಸಂಬಂಧ ನ್ಯಾಯಾಲಯಗಳು ನೀಡುವ ಎಲ್ಲ ಆದೇಶ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಜ್ಯ ಸರ್ಕಾರಗಳು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು. ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರುತ್ತೆ, ಗೌರ್ನಮೆಂಟ್ ಡಿಪಾರ್ಟ್ಮೆಂಟು ಅದನ್ನು ತಗೊಂಡು ಕಸದ ಬುಟ್ಟಿಗೆ ಹಾಕಿರುತ್ತೆ. ಯಾವುದೇ ತರಹದ ಒಂದು ಎಫೆಕ್ಟಿವ್ ಆಗಿ ಅದನ್ನು ಜಾರಿಗೊಳಿಸಿರೋದಿಲ್ಲ. ಆದ್ದರಿಂದ ಈ ಎಲ್ಲ ನಿಯಮಗಳನ್ನು ಈಗಲೇ ನೀವು ಸರ್ಕಾರದವರು ಎಲ್ಲ ಸೂಕ್ತ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಸರ್ಕ್ಯುಲರ್ ಸುತ್ತೋಲೆಗಳನ್ನು ಕರಳಿಸಿ ಇದು ಇಂಪ್ಲಿಮೆಂಟ್ ಆಗುವಂತಹ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಇನ್ನು 11ನೇದಾಗಿ, ಕೆಲವೊಮ್ಮೆ ನ್ಯಾಷನಲೈಸ್ ಬ್ಯಾಂಕುಗಳು ಬಿಟ್ಟು ಬಿಕ್ಕಿದವರೆಲ್ಲ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಈಗ. ಆದ್ದರಿಂದ ಬ್ಯಾಂಕುಗಳು ಇಂತಹ ಅಕ್ರಮ ಕಟ್ಟಡಗಳಿಗೆ ಸಾಲ ನೀಡುವ ಮುನ್ನ ಅದರ CCOC ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಬೇಕು. ನ್ಯಾಷನಲೈಸ್ ಬ್ಯಾಂಕ್ ಆದರೆ ನೋಡಿರುತ್ತೆ, ಕೆಲವೊಂದು ಪ್ರೈವೇಟ್ ಬ್ಯಾಂಕುಗಳು ಕಾಂಪಿಟೇಷನ್ ಇರೋದ್ರಿಂದ ಯಾವುದು ಇಲ್ಲದೆ ಪರವಾಗಿಲ್ಲ ನಾವು ತಗೊಬನ್ನಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದು, ಅಥವಾ ಇನ್ನೇನೋ ಮ್ಯಾನೇಜರ್ಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಬಿಡೋದು. ಈಗ ನನಗೆ ಎಷ್ಟೋ ಬಾರಿ ವಕೀಲರು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ನಮ್ಮನ್ನು ಭೇಟಿ ಮಾಡಿ ಬಂದಾಗ, ಸರ್ ಬ್ಯಾಂಕಲ್ಲಿ ಲೋನ್ ಆಗೋಗ್ಬಿಟ್ಟಿದೆ, ಏನಕ್ಕೆ ಲೀಗಲ್ ಒಪಿನಿಯನ್ ಮಾಡಿಸ್ಕೋಬೇಕು, ಎಲ್ಲ ಸರಿ ಇರುತ್ತಲ್ವಾ ಅಂತ ಒಂದು ಅಸಂಪ್ಷನ್ ಇದೆ ಜನಗಳಲ್ಲಿ. ತಪ್ಪು. ಇದರಲ್ಲೂ ಕೂಡ ಎಲ್ಲ ಕಡೆಯೂ ಭ್ರಷ್ಟರು ಇರ್ತಾರೆ. ಸೊ ಎಚ್ಚರಿಕೆಯಿಂದ ಇರಿ. ಲೀಗಲ್ ಒಪಿನಿಯನ್ಗಳನ್ನು ಮಾಡಿಸ್ಕೊಳ್ಳದೆ, ನುರಿತ ವಕೀಲರಿಂದ ಕಾನೂನು ಸಲಹೆ ಪಡೆಯದೆಯೇ ನೀವು ಲಕ್ಷಾಂತರ ರೂಪಾಯಿಗಳ ಇನ್ವೆಸ್ಟನ್ನು ಮಾಡಲಿಕ್ಕೆ ಹೋಗಲೇಬೇಡಿ. ಬ್ಯಾಂಕ್ಗಳ ಸಾಲ ಕೊಟ್ಬಿಟ್ಟಿದೆ ಅಂದ ಮಾತ್ರಕ್ಕೆ ಕಾನೂನುಬದ್ಧವಾಗಿದೆ ಅಂತೇನಿಲ್ಲ. ಅಂತಹ ಕಟ್ಟಡಗಳು ಕಟ್ಟಡಗಳಿಗೆ ಬ್ಯಾಂಕುಗಳು ಏನಾದರೂ ಸಾಲವನ್ನು ಕೊಟ್ಟರೆ ಅದು ಕೂಡ ಪರಿಶೀಲನೆಯನ್ನು ಮಾಡಿಯೇ ಕೊಡಬೇಕು. ಇಲ್ಲಾಂದರೆ ಬ್ಯಾಂಕುಗಳಿಗೂ ಕ್ರಮ ಇದ್ದೇ ಇರುತ್ತೆ. ಇನ್ನು ಈ ಒಂದು ನಿರ್ದೇಶನಗಳು ಏನು ಕೊಟ್ಟಿದೆಯಲ್ಲ, ಈ ನಿರ್ದೇಶನಗಳನ್ನು ಏನಾದರೂ ಉಲ್ಲಂಘನೆ ಮಾಡಿದರೆ ನಿಯಮದಂತೆ ಅಂತಹವರ ವಿರುದ್ಧ ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್, ಇದು ಒಂದು ಪಾಶುಪತಾಸ್ತ್ರ ಇದ್ದ ಹಾಗೆ. ಸೊ ನ್ಯಾಯಾಂಗ ನಿಂದನೆಯ ಕೇಸನ್ನು, ದೂರನ್ನು ದಾಖಲಿಸಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು, ಕಾನೂನು ಕ್ರಮವನ್ನು ಕೈಗೊಂಡು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಎಂಬುವಂತಹ ಮಹತ್ತರವಾದಂತಹ 12 ಸೂತ್ರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಸಾರ್ವಜನಿಕರ ಹಿತದೃಷ್ಟಿ, ಹಿತರಕ್ಷಣೆ ಹಾಗೂ ಬಡವರ ಮಧ್ಯಮ ವರ್ಗದವರ ಕನಸಿನ ಕೂಸು ಅಂತಲೇ ಹೇಳ್ಬೋದು ಈ ಮನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಇಂತಹ ಒಂದು ಆಶ್ರಯವನ್ನು ಮಾಡ್ಕೊಳ್ಳೋದಕ್ಕೆ ಬಡವರು ಪಾಪ ಏನು ಮಾಡ್ತಾರೆ, ಎಲ್ಲೋ ಹೋಗ್ತಾರೆ, ಬಿ ಖಾತಾಗಳು ಆ ಖಾತಾಗಳು ಅಂತ ಅಂದ್ಕೊಂಡು ಹೋಗಿ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಎ ಖಾತಾಗಳು ಪ್ರಾಪರ್ಟಿ ಕರೆಕ್ಟಾಗಿರೋದಕ್ಕೆ ಅವ್ರಿಗೆ ದುಡ್ಡು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂಥದ್ರಲ್ಲಿ ಎಲ್ಲೋ 100 ರೂಪಾಯಿಗೆ 7 ಕಡೆ ಎಲ್ಲೋ ಇವನು 50 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಅಂತ ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಸೊ ಮತ್ತು ಪರವಾಗಿಲ್ಲ ಬಿಡಿ, ಕಟ್ಟಡಗಳನ್ನ ಕಟ್ಟರೆ ಏನೂ ಆಗೋಗ್ಬಿಡಲ್ಲ, ಲಕ್ಷಾಂತರ ಬಿಲ್ಡಿಂಗ್ಗಳು ಡೆಮಾಲಿಷನ್ ಮಾಡಿಬಿಡ್ತಾರ, ಈ ರೀತಿಯಾದಂತಹ ಉಡಾಫೆ ಮಾತುಗಳನ್ನು ಮಾರ್ಕೆಟಿಂಗ್ ಮಾಡೋರು ಮಾಡ್ತಾ ಇರ್ತಾರೆ. ಆದ್ದರಿಂದ ಇದೆಲ್ಲವನ್ನು ನೀವು ಪರಿಗಣಿಸಿ ಅರ್ಥ ಮಾಡ್ಕೊಳ್ಳಿ. ಕಾನೂನು ಎಲ್ಲರಿಗಿನ್ನ ದೊಡ್ಡದು. ಇವತ್ತು ಕಾನೂನು ಸಡಿಲ ಇದ್ದರೆ ನಾಳೆ ಕಾನೂನು ಭದ್ರ ಆಗುತ್ತೆ. ಆದ್ದರಿಂದ ಆದಷ್ಟು ಕಾನೂನನ್ನು ನೀವು ಪಾಲಿಸಿರಿ. ಲಾ ಅಬೈಡಿಂಗ್ ಸಿಟಿಸನ್ಸ್ ಆಗಿ, ನಾಗರಿಕರಾಗಿ ಈ ಒಂದು ಕಾನೂನಿನ ಒಂದು ಮಾರ್ಗಸೂಚಿ
ಪಾಲಿಸಿಗಳನ್ನು ತಿಳಿದುಕೊಂಡು ನಿಮ್ಮ ಸ್ವತ್ತುಗಳನ್ನು ಖರೀದಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿದ್ದೇನೆ. ಸೊ ಪ್ಲೇಲಿಸ್ಟ್ಗಳಿಗೆ ನೀವು ಹೋಗಿ ಬೇಕಾದಂಥ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.